ಹಲೋ ನಮಸ್ಕಾರ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ನಾನು ಒಂದು ಒಳ್ಳೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ಇದು ನಿಮ್ಗೆ ಏನಾದರೂ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಕಷ್ಟ ಆದರೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲರಿಗೂ ಗೊತ್ತು, ಮಾನ್ಸೂನ್ ಟೈಮ್ ಇನ್ನೇನೋ ಕೇವಲ ಇನ್ನೊಂದೇ ತಿಂಗಳಿರೋದು. ಏಪ್ರಿಲ್ ಅಥವಾ ಜೂನ್ಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಬೇಕಾಗಿರೋದೇನು, ಇವತ್ತಿನ ಒಂದು ಸಿಚುವೇಶನಲ್ಲಿ ಬೇಕಾಗಿರುವಂಥದ್ದು ಒಳ್ಳೆ ಟ್ರಿಪ್ ಮಾಡಬೇಕು, ಒಳ್ಳೆ ರೈಡ್ ಹೋಗಬೇಕು ಅಂತ. ಸೊ ನಾವೆಲ್ಲ ಬೈಕಲ್ಲೆಲ್ಲ ರೈಡ್ ಹೋಗ್ತಾ ಇರ್ತೀವಿ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ವೆಸ್ಟರ್ನ್ ಕೋಚ್ ಅಂದರೆ ಯಶವಂತಪುರಿಂದ ಮಂಗಳೂರು ಅಥವಾ ಕಾರವಾರ ಹೋಗುವಂತಹ ಟ್ರೈನ್, ಅದು ಹಾಸನಿಂದ ಮತ್ತು ಸಕಲೇಶ್ಪುರ, ಸುಬ್ರಹ್ಮಣ್ಯ, ಕಾರವಾರ, ಗೋವಾ, ಮುರುಡೇಶ್ವರ ಈ ಕಡೆ ಎಲ್ಲ ಹೋಗುತ್ತೆ. ಗೋವಾ ಹೋಗಲ್ಲ, ಕಾರವಾರ ಲಾಸ್ಟ್ ಆಗುತ್ತೆ ಆ ಟ್ರೈನ್ದು ಒಂದು ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. ಆ ರಿಸರ್ವೇಷನ್ದು ನಾನು ಟಿಕೆಟ್ ಪ್ರೈಸ್ ಹೇಳ್ತಾ ಇರೋದು, ಯಶವಂತಪುರಿಂದ ಕಾರವಾರ ಹೋಗಬೇಕು ಅಂದರೆ 2935 ರೂಪಾಯಿ ಆಗುತ್ತೆ. ಅದೇ ಹಾಸನಿಂದ ನಾನು ಕಾರವಾರ ಹೋಗ್ತಾ ಇದ್ದೀನಿ ಜೂನ್ 16ನೇ ತಾರೀಕು. ಆ ಟಿಕೆಟ್ ಪ್ರೈಸ್ ಬಂದು ವೆಸ್ಟರ್ನ್ ಕೋಚಿಗೆ ಮಾತ್ರ 2035 ರೂಪಾಯಿ ಆಗುತ್ತೆ. ಯಾವುದೇ ಲಂಚ್ ಇರಲ್ಲ, ಡಿನ್ನರ್ ಇರಲ್ಲ, ಬ್ರೇಕ್ಫಾಸ್ಟ್ ಇರಲ್ಲ, ಯಾವುದೂ ಇರಲ್ಲ. ಬರೀ ರಿಸರ್ವೇಷನ್ಗೇನೆ 2035 ರೂಪಾಯಿ ಅದು ಟಿಕೆಟ್ ಪ್ರೈಸ್ ಇರೋದು. ಅದರಲ್ಲಿ ಏನಪ್ಪ ಅಂದರೆ ಕೆಲವು ಇಮೇಜ್ನ ನಾನು ಇಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು ಆಮೇಲೆ. ಸೊ ಅಲ್ಲಿ ಇರುವಂತಹ ನೇಚರ್ನ ನಾವು ನೋಡಬೇಕು ಅಂದರೆ ಅಷ್ಟು ದುಡ್ಡನ್ನ ಕೊಡಲೇಬೇಕು. ನೀವು ಹೇಳ್ಬೋದು, ಏನು ಶರತ್ ಫ್ಲೈಟಲ್ಲೇ ಹೋಗ್ಬೋದಲ್ಲ, ನೀವು ಈ ಥರ ಹೇಳ್ತಾ ಇದ್ದೀರಲ್ಲ, ಕೋಚ್ಗೆ ಅಷ್ಟೊಂದು ಕಾಸ್ಟ್ಲಿನ ಅಂತ. ಹೌದು. ಸೊ ಆ ಕೋಚಲ್ಲಿ ಗ್ಲಾಸ್ ಫಿಟ್ಟಿಂಗ್ ಇರೋದ್ರಿಂದ ವಿಂಡೋ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಸಕಲೇಶ್ಪುರ ಬಿಟ್ಟು ಕಾರವಾರ ಹೋಗೋಷ್ಟರಲ್ಲಿ ಎಷ್ಟು ರೈಲ್ವೆ ಟನಲ್ ಸಿಗುತ್ತೋ, ಎಷ್ಟು ಬ್ರಿಡ್ಜ್ ಸಿಗುತ್ತೋ, ಎಷ್ಟು ಅದ್ಭುತವಾದಂಥ ಕಣ್ಣಿಗೆ ತಂಪು ನೀಡುವಂತಹ ಪ್ರಕೃತಿ ಸೌಂದರ್ಯನ ನೀವು ನೋಡ್ಬೋದು. ಅದಕ್ಕೆಲ್ಲ ದುಡ್ಡನ್ನ ಲೆಕ್ಕ ಹಾಕ್ಬಾರ್ದು ಯಾವಾಗಲೂ. ಈ ಜನ್ಮದಲ್ಲಿ ನಾವು ಹುಟ್ಟಿದ್ದೀವಿ, ನಮ್ಮ ಕಣ್ಣುಗಳು ಆದಷ್ಟು ಪ್ರಕೃತಿನ ನೋಡಬೇಕು, ಸುಂದರವಾದ ಸ್ವರ್ಗಗಳನ್ನು ನೋಡಬೇಕು ಅಂದರೆ ನಾವು ದುಡ್ಡನ್ನ ಖರ್ಚು ಮಾಡಲೇಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಖರ್ಚು ಮಾಡಿ ಬಂದ್ಬಿಡ್ತೀವಿ, ಅದು ಒಂದೇ ದಿನಕ್ಕೆ ಅಥವಾ 2 ದಿನಕ್ಕೆ. ನೀವು ಒಂದು ಸಲ ಆ ಟ್ರೈನಲ್ಲಿ ಜರ್ನಿ ಮಾಡಿದ್ರೆ ಲೈಫಲ್ಲಿ ಒಳ್ಳೆ ಮೆಮೊರಿ ಇರುತ್ತೆ, ಸಖತ್ತಾಗಿರುತ್ತೆ. ಸೊ ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮು ನಾನು ಹೋಗ್ತಾ ಇರೋದು. ಸೊ ಹಾಗಾಗಿ ನಾನು ಆ ಟ್ರೈನಲ್ಲಿ ಹೋಗೋದಕ್ಕೆ ಇವತ್ತು ರಿಸರ್ವೇಷನ್ ಮಾಡಿಸಿದ್ದೀನಿ. ನನಗೆ ಖುಷಿ ಆಯಿತು. ಏನಕ್ಕೆ ಅಂದರೆ ಟಿಕೆಟ್ ಸಿಗೋದೇ ಕಷ್ಟ. ಸೊ ಅದು ಫ್ರಂಟ್ ಮತ್ತು ಬ್ಯಾಕ್ ಸೈಡ್ ಒಂದೊಂದು ಕೋಚ್ ಇರುತ್ತೆ ಅಷ್ಟೇ. ಎಲ್ಲರೂ ಇವಾಗ ಟ್ರೈನಲ್ಲಿ ರೈಡ್ ಮಾಡೋದನ್ನ ನೀವು ನೋಡ್ಬೋದು. ಸೊ ಇದು ಫಸ್ಟ್ ಟೈಮು ನಾನು ಹೋಗ್ತಾ ಇರೋದು ಆ ಟ್ರೈನಲ್ಲಿ. ಸೊ ನಾನು ಹೋಗ್ತಾ ಇರೋದು ಹಾಸನ್ ಟು ಕಾರವಾರ ಹೋಗ್ತಾ ಇದ್ದೀನಿ. ಅಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಕೂಡ ಇದೆ ಕಾರವಾರದಲ್ಲಿ. ಸೊ ಅದನ್ನು ನೋಡೋಣ ಅಂತ. ನನಗೆ ಏನಕ್ಕೆ ಇತ್ತೀಚೆಗೆ ಪ್ರಕೃತಿ ಮೇಲೆ ಮತ್ತು ಬೀಚ್ಗಳ ಮೇಲೆ ಒಲವು ಜಾಸ್ತಿ ಅಂದರೆ, ನೆಮ್ಮದಿ ಸಿಗೋದೆ ಅಲ್ಲಿ. ಇನ್ನೇನು ಸಿಟಿಗೆ ಬಂದ್ಬಿಟ್ಟು ಕೂತ್ಕೊಬಿಟ್ರೆ ಬರೀ ವೆಹಿಕಲ್ ಸೌಂಡಾಗಿ ಕೇಳಿ ಈ ಏನು ಏರ್ ಪೊಲ್ಯೂಷನ್ ಎಲ್ಲ ನೋಡಿ ಸಾಕಾಗೋಗುತ್ತೆ. ಸಾಕು ಕಣಪ್ಪ ಈ ಸಿಟಿ ಜೀವನ ಅಂತ ಅನ್ನಿಸ್ಬಿಡಬೇಕು. ಸೊ ಅಷ್ಟು ಮಟ್ಟಿಗೆ ಈಗಿನ ಸಿಟಿಗಳಾಗ್ತಾ ಇದ್ದಾವೆ. ಇದನ್ನೆಲ್ಲ ನಾವು ಹೊರತುಪಡಿಸಿ ನಾವು ನೋಡಬೇಕಾಗಿರೋದೇನೋ ನಮ್ಮ ಲೈಫಲ್ಲಿ ಅಂದರೆ ಒಳ್ಳೊಳ್ಳೆ ಪ್ರೇಕ್ಷಣೀಯ ಸ್ಥಳಗಳು, ಫಾಲ್ಸ್ಗಳು, ಬೀಚ್ಗಳು. ಈ ಕಡೆ ಹೋದರೆ ಎಲ್ಲ ಮನಸ್ಸು ಕೂಡ ನೆಮ್ಮದಿಯಾಗಿ ಇರುತ್ತೆ, ಯಾವುದೇ ಟೆನ್ಷನ್ ಇರಲ್ಲ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಆ ಕೋಚಿನ ಒಂದು ಸುಂದರವಾದಂಥ ನೋಟಗಳನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಿಪ್ ಮೂಲಕನೇ ತೋರಿಸ್ತೀನಿ. ಬೇಕಾದರೆ ನೀವು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡ್ಬೋದು, ವೆಸ್ಟರ್ನ್ ಕೋಚ್ ಅಂತ ಹೊಡೆದ್ರೆ ಖಂಡಿತ ಬರುತ್ತೆ. ಸೊ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವೇನಾದರೂ ಲಂಚ್ ಮತ್ತು ಡಿನ್ನರ್ ಬ್ರೇಕ್ಫಾಸ್ಟ್ ಏನಾದರೂ ಬೇಕಾದರೆ ನೀವೇ ತಗೋಬೋದು. ಇಲ್ಲ ಆಡ್ ಮಾಡಿಸ್ಬೇಕು ಅಂದರೆ ಅದಕ್ಕೇ ಬೇರೆ ರೇಟ್ ಸಿಗುತ್ತೆ ಅದರಲ್ಲಿ. ಸೊ ನನಗೆ ಏನು ಬೇಡ, ನಾನು ಹಾಸನ್ ಟು ಕಾರವಾರ ಹೋಗಬೇಕು, 2035 ರೂಪಾಯಿ ಆಗಿದೆ. ಸೊ ಅಲ್ಲಿ ಹೋಗಿ ನೈಟ್ 11:15 ಟ್ರೈನ್ ರೀಚ್ ಆಗುತ್ತೆ ಅಲ್ಲಿಗೆ. ಸೊ ಆ ಟ್ರೈನ್ ಅಲ್ಲಿಗೆ ರೀಚ್ ಆಗುತ್ತೆ. ನಾನು ಅಲ್ಲಿಂದ ಹೊರಟು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ಗೆ ಹೋಗ್ಬೇಕಂದ್ರೆ ಅದು ಮಾರ್ನಿಂಗೇ ಹೋಗಬೇಕು. ಅಲ್ಲಿ ಒಂದು ದಿನ ಸ್ಪೆಂಡ್ ಮಾಡಿ ಬೀಚಲ್ಲಿ. ಅದೇ ಸಂಜೆ 16ನೇ ತಾರೀಕು ಪಂಚಗಂಗಾ ಎಕ್ಸ್ಪ್ರೆಸ್ ಬರುತ್ತೆ. ಅದು ಬಂದು 350 450 ಏನೋ ಇದೆ ರಿಸರ್ವೇಷನ್ನು. ಸೊ ಅಲ್ಲಿಂದ ಹೊರಟು ನಾನು ಹಾಸನ ಬರೋಷ್ಟರಲ್ಲಿ ಮಾರ್ನಿಂಗ್ 3:35 ಏನಾದ್ರು ಆಗ್ಬೋದು ಅಂತ ಅಂದ್ಕೊಳ್ತೀನಿ. ನನಗೆ ಧಾರವಾಡ ಎಕ್ಸ್ಪ್ರೆಸ್ ಸಿಗ್ಬೋದು ಕೆ ಆರ್ ನಗರ ಬರೋದಕ್ಕೆ, ಅಥವಾ ಇಲ್ಲ ಅರಸೀಕೆರೆ ಪ್ಯಾಸೆಂಜರ್ ಸಿಗ್ಬೋದು. ಹೇಗೋ ಒಟ್ಟಿನಲ್ಲಿ ನಾನು ಟ್ರಿಪ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈ ಸಲ ನಿಮಗೆ ಒಂದು ಸ್ಪೆಷಲ್ ವೀಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲರೂ ಕೂಡ ಆ ಥರ ಟ್ರಿಪ್ನ ಮಾಡಬೇಕು ಅಂದರೆ ಆದಷ್ಟು ಬೇಗ ರಿಸರ್ವೇಷನ್ ಮಾಡ್ಕೊಳ್ಳಿ. ಲೈಫ್ನ ಎಂಜಾಯ್ ಮಾಡಿ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ವಯಸ್ಸಿದ್ದಾಗ ಎಂಜಾಯ್ ಮಾಡಬೇಕೇ ಹೊರತು ವಯಸ್ಸು ಬಂದಾಗ ಆಗಲ್ಲ. ಯಾಕೆಂತ ಹೇಳ, ಇವತ್ತು ಎಷ್ಟೋ ಜನ ನಾನು ಬೈಕ್ ರೈಡ್ ಮಾಡ್ಬೇಕಾರಂತಾರೆ ನಮ್ಮೂರಿನಲ್ಲಿ ಹಿರಿಯವರು.
ಏನಪ್ಪ ಈ ಥರ ಎಲ್ಲ ಮಾಡ್ತಾ ಇದೀಯಾ, ನಮ್ಮ ಕಾಲದಲ್ಲಿ ಏನೂ ಇರಲಿಲ್ಲ, ನಮಗಾಗ ಹೋಗೋಕ್ಕೂ ಶಕ್ತಿ ಇರಲಿಲ್ಲ, ಇವಾಗ ವಯಸ್ಸಾಗಿದೆ, ತಿರ್ಗಾಡ್ಬೇಕನ್ನೋ ಆಸೆ, ಆದರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ಈ ಸಿಚುವೇಶನ್ ಕೂಡ ಇನ್ನೊಂದು 10 ವರ್ಷದ ಮೇಲೆ ನನಗೂ ಬರುತ್ತೆ. ಇರಲಿ, ನಾನು ತಂದಿರೋಂಥ ಪುಣ್ಯ ಸದ್ಯಕ್ಕೆ ಸ್ವಲ್ಪ ಓಡಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೇನಾದರೂ ನನ್ನಿಂದ ಇನ್ಫಾರ್ಮೇಷನ್ ಇಷ್ಟು ಗೊತ್ತಿದ್ದರೆ ಖಂಡಿತ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಆದರೆ ವೆಸ್ಟರ್ಡಮ್ ಕೋಚ್ ರಿಸರ್ವೇಷನ್ ಆಗಬೇಕಂದ್ರೆ 2 ತಿಂಗಳು ಮುಂಚೆನೇ ಮಾಡಿಸ್ಬೇಕು. ಇದು ನೆನಪಲ್ಲಿರಲಿ. ಎಲ್ಲೇರಿ ಹೇಗೇರಿ ನಗ್ನಗ್ತಾ ಖುಷಿಯಾಗಿರಿ. ಜೀವನದಲ್ಲಿ ಹೊಡೆದಾಟ ಎಲ್ಲ ಬಿಟ್ಬಿಡಿ. ಆದಷ್ಟು ನೆಮ್ಮದಿಯಾಗಿ ಬದುಕಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.